ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನ ನೋಡೋಣ. ಆಗಸ್ಟ್ಗೆ ಹುಬ್ಬಳ್ಳಿಯಲ್ಲಿ ಸಿದ್ದು ಅಹಿಂದ ಪ್ರದರ್ಶನ. ಒಕ್ಕಲಿಗ ಸ್ವಾಮೀಜಿ ಬಹಿರಂಗವಾಗಿ ಬೇಡಿಕೆ ಇಟ್ಟಿದ್ರು. ಈ ಒಂದು ಸಿಎಂ ಸ್ಥಾನವನ್ನ ತ್ಯಾಗ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಿಎಂ ಸ್ಥಾನವನ್ನ ಕೊಡಿ ಅನ್ನೋ ರೀತಿಯಾಗಿ. ಸೊ ಈ ಒಂದು ಬಹಿರಂಗ ಹೇಳಿಕೆಯ ನಂತರ ವಾದ ವಿವಾದಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಸಿದ್ದು ಬದಲಾವಣೆ ಆಗಬೇಕು ಅನ್ನೋ ವಿಚಾರವಾಗಿ. ಸೊ ಈ ಒಂದು ವಿಚಾರಗಳು ನಡೀತಾ ಇರುವಾಗಲೇ ಸಿದ್ದು ಅವರು ತಮ್ಮ ಅಹಿಂದ ಪ್ರದರ್ಶನವನ್ನ ಹುಬ್ಬಳ್ಳಿಯಲ್ಲಿ ಏರ್ಪಡಿಸ್ತಿದ್ದಾರೆ ಅನ್ನೋ ಮಾಹಿತಿ ಸಹ ಇದೆ. ಸುಮಾರು 3 ರಿಂದ 4 ಲಕ್ಷ ಜನ ಸೇರುತ್ತಾರೆ. ಸೊ ನನ್ನ ಬೆಂಬಲ ಎಷ್ಟಿದೆ ಅನ್ನೋದು ತನ್ನ ವಿರೋಧಿಗಳಿಗೆ ಗೊತ್ತಾಗಬೇಕು. ಅಂದ್ರೆ ಈ ಒಂದು ಚರ್ಚೆ ಏನಾಗ್ತಾ ಇದೆ ಅವರಿಗೆ ಈ ಒಂದು ವಿಚಾರ ಗೊತ್ತಾಗ್ಲಿ ಅನ್ನೋ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಈ ಒಂದು ವಿಚಾರವನ್ನ ಅಂದ್ರೆ ತಮ್ಮ ಅಹಿಂದ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಹುಬ್ಬಳ್ಳಿಯಲ್ಲೇ ಯಾಕೆ ಈ ಒಂದು ಪ್ರದರ್ಶನ ಅಂತ ನೋಡೋದಾದ್ರೆ, ಹುಬ್ಬಳ್ಳಿಯಲ್ಲಿ JDS ಸಿದ್ದರಾಮಯ್ಯ ಅವರು JDS ಪಕ್ಷದಲ್ಲಿ ಇದ್ದಾಗ ದೇವೇಗೌಡರ ಜೊತೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಸಹ ಒಂದು ಭಿನ್ನಾಭಿಪ್ರಾಯ ಏರ್ಪಟ್ಟಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಹುಬ್ಬಳ್ಳಿಯ ಜನತೆ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸಿರ್ತಾರೆ. ಇದಾದ ನಂತರ ಒಂದು ಮೊನ್ನೆ ನಡೆದಂತಹ ಚುನಾವಣೆಯಲ್ಲೂ ಸಹ ಆ ಒಂದು ಹುಬ್ಬಳ್ಳಿಯಲ್ಲಿ ನಡೆದಂತಹ ರ್ಯಾಲಿ ಪ್ರದರ್ಶನ ಏನಿತ್ತು ಆ ಒಂದು ಪ್ರದರ್ಶನದಲ್ಲೂ ಸಹ ಸಿದ್ದರಾಮಯ್ಯ ಅವ್ರಿಗೆ ಸಕ್ಸಸ್ ಸಿಕ್ಕಿರುತ್ತೆ. ಸೊ ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಚಾರ ಇರಬಹುದು, ಸಮಾವೇಶ ಇರಬಹುದು, ಇದು ಮಾಡಿದ್ರೆ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ವಿಚಾರವಾಗಿ ತಮ್ಮ 76ನೇ ಹುಟ್ಟುಹಬ್ಬದ ಪ್ರಯುಕ್ತ ಹುಬ್ಬಳ್ಳಿಯಲ್ಲೇ ಈ ಒಂದು ಸಮಾವೇಶವನ್ನ ಏರ್ಪಡಿಸಿದ್ದಾರಂತೆ. ಇನ್ನು ಸಿಎಂ ವಿಚಾರದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗಬಹುದು, ಚರ್ಚೆಗಳಾಗಬಹುದು, ವಾದ ವಿವಾದಗಳಾಗಬಹುದು ಅಂತ ನೋಡೋಣ. ಅಥವಾ ಸಿಎಂ ಸ್ಥಾನ ಬದಲಾಗುತ್ತಾ ಅಥವಾ 5 ವರ್ಷ ಸಿದ್ದರಾಮಯ್ಯ ಅವರೇ ಅಧಿಕಾರ ಮಾಡ್ತಾರ ಅಂತ ನೋಡೋಣ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಪಠ್ಯಪುಸ್ತಕ ತುಂಬಿದ್ದ ಗೋಡೌನ್ಗಳ ಮೇಲೆ ದಾಳಿ. ನಿನ್ನೆ ಒಂದು ಪತ್ರಿಕೆಯಲ್ಲಿ ಪ್ರಸಾರವಾಗಿತ್ತು. ತಿಂಗಳಾದರೂ ಸಹ ಇನ್ನೂ ಪಠ್ಯಪುಸ್ತಕಗಳು ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ತಲುಪಿಲ್ಲ ಅನ್ನೋ ವಿಚಾರ. ಸೊ ಈ ಒಂದು ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಪಠ್ಯಪುಸ್ತಕ ಸಂಘದ ಅಧಿಕಾರಿಗಳೇನಿದ್ದಾರೆ ಒಂದು 4-5 ಭಾಗಗಳಲ್ಲಿ ಒಂದು ದಾಳಿಯನ್ನ ನಡೆಸಿರ್ತಾರೆ ಪಠ್ಯಪುಸ್ತಕಗಳನ್ನ ಸ್ಟಾಕ್ ಇಟ್ಟಿರುವಂತಹ ಗೋಡೌನ್ಗಳ ಮೇಲೆ. ಸೊ ಆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಪಠ್ಯ ಪುಸ್ತಕಗಳು ಏನಿದೆ ಅದು ಇನ್ನೂ ವಿದ್ಯಾರ್ಥಿಗಳಿಗೆ ಅಂದ್ರೆ ಶಾಲೆಗಳಿಗೆ ನೀಡದೆ ಆ ಒಂದು ಗೋಡೌನ್ಗಳಲ್ಲೇ ಸ್ಟಾಕ್ ಇಟ್ಟಿರ್ತಾರೆ. ಸೊ ಈ ಒಂದು ವಿಚಾರ ನಿನ್ನೆ ಕಂಡು ಬಂದಿದೆ. ಹಲವಾರು ಗೋಡೌನ್ಗಳ ಮೇಲೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವಾಗಿ ಸರ್ಕಾರದ ತಪ್ಪಂತ ಹೇಳೋದು ಅಥವಾ ಈ ಒಂದು ಆ ಕ್ಷೇತ್ರದ ಅಧಿಕಾರಿಗಳು ಅಂದ್ರೆ BEOಗಳು ಏನಿರ್ತಾರೆ ಅವ್ರನ್ನ ತಪ್ಪು ಅಂತ ಹೇಳೋದ ವೀಕ್ಷಕರೇ? ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಸರ್ಕಾರದ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಇದರಲ್ಲಿ. ಅವ್ರ ಪಠ್ಯ ಪುಸ್ತಕಗಳನ್ನ ಕ್ಷೇತ್ರಾಧಿಕಾರಿಗಳಿಗೆ ತಲುಪಿಸ್ಬೇಕಿತ್ತು. ಸೊ ಅವ್ರ ಕೆಲಸಗಳನ್ನ ಮಾಡಿದ್ದಾರೆ. ಆದ್ರೆ ಈ BEO ಅಧಿಕಾರಿಗಳೇನಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು? ಒಂದು ತಿಂಗಳಾದ್ರೂ ಸಹ ಮಕ್ಕಳಿಗೆ ಇನ್ನ ಬುಕ್ಸ್ಗಳನ್ನ ನೀಡದೆ ಮಕ್ಕಳ ಎಜುಕೇಶನ್ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಈ ಅಧಿಕಾರಿಗಳು. ಶಿಕ್ಷಣಾಧಿಕಾರಿಗಳಾಗಿ ಶಿಕ್ಷಣದ ಬಗ್ಗೆ ಇವ್ರಿಗೆ ಜವಾಬ್ದಾರಿ ಇಲ್ಲ. ಏನ್ ಹೇಳ್ಬೇಕಿಂತ ಅಧಿಕಾರಿಗಳಿಗೆ? ಏನ್ ಕತ್ತೆ ಕಾಯ್ತಾ ಇದ್ದೀರಾ ನೀವುಗಳು? ನಾಲಾಯಕ ಅಧಿಕಾರಿಗಳ್ರಿ ನೀವು. ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆನೇ ನೀವು ಆಟ ಆಡ್ತಾ ಇದ್ದೀರಾ ಅಂದ್ರೆ ಆ ಒಂದು ಸ್ಥಾನದಲ್ಲಿ ಇರೋದಕ್ಕೆ ನೀವು ಯೋಗ್ಯತೆನೇ ಇಲ್ಲ ನಿಮ್ಗಳಿಗೆ. ನೀವೊಂದು ಎಜುಕೇಟೆಡ್ಗಳಾಗಿ ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಯಾಕ್ರಿ ಆಟ ಆಡ್ತೀರಾ? ಏನ್ರಿ ಇದೆ ನಿಮ್ಗಂತದ್ದು? ತಲುಪಿಸ್ರಿ ಮಕ್ಕಳಿಗೆ. 1 ತಿಂಗಳಾಯ್ತಲ್ರಿ ಶಾಲೆಗಳು ಆರಂಭ ಆಗಿ. ಇದುವರೆಗೂ ನೀವು ಇನ್ನು ಪಠ್ಯಪುಸ್ತಕಗಳು ತಲುಪಿಸಿಲ್ಲ ಅಂದ್ರೆ ಹೆಂಗ್ರಿ ಓದ್ತಾರೆ ಮಕ್ಕಳು? ನಾನು ಎಲ್ಲಾ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಕೆಲವೊಂದು ಅಧಿಕಾರಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ನಾಲಾಯಕ ಅಧಿಕಾರಿಗಳು ಬರ್ತಾರೆ, ಏನೋ ಸಂಬಳ ಕೊಡುತ್ತೆ ಸರ್ಕಾರ, ತಗೊಳ್ಬೇಕು, ಮನೆಗೆ ಹೋಗ್ಬೇಕು. ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ವೀಕ್ಷಕರೇ, ನಾನು ಸರ್ಕಾರಕ್ಕೆ ಹೇಳೋದಿಷ್ಟೇ, ಇನ್ನು ಮುಂದೆ ಆದ್ರೂ ಈ ತರ ನಾಲಾಯಕ ಅಧಿಕಾರಿಗಳನ್ನ ಕಿತ್ತು ಬಿಸಾಕ್ರಿ. ಮಕ್ಕಳ ಉಜ್ವಲವಾದ ಭವಿಷ್ಯದ ಜೊತೆ ಯಾಕ್ರಿ ಆಟ ಆಡ್ತೀರಾ ನೀವು? ಆದಷ್ಟು ಬೇಗ ಈ ರೀತಿಯಾದಂತಹ ಅಧಿಕಾರಿಗಳನ್ನ ಬದಲಾವಣೆ ಮಾಡಿ ನಿಷ್ಠಾವಂತ ಅಧಿಕಾರಿಗಳನ್ನ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡ್ಕೊಳ್ಳಿ.
ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ಸರ್ಕಾರ ಆಗಿರಬಹುದು, BO ಅಧಿಕಾರಿಗಳಾಗಿರಬಹುದು, ಯಾರೇ ಆಗಿರಲಿ, ಮಕ್ಕಳ ಭವಿಷ್ಯದ ಜೊತೆ ಕಾಳಜಿ ವಹಿಸಿ. ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.